ಈಗ ನರಸಿಂಹ ಕ್ಷೇತ್ರಗಳ ಬಗ್ಗೆ, ಯಾಕೆಂದರೆ ನಮಗೆ ಇವಾಗ ತುಂಬ ಜನಕ್ಕೆ ಚೆನ್ನಾಗಿ ದುಡ್ಡಿದೆ. ಇವಾಗ ಸಮಾಜದಲ್ಲಿ ಎಲ್ಲರ ಹತ್ರನೂ 1 ಕಾರು 2 ಕಾರು 3 ಕಾರು. ಶನಿವಾರ ಬಂತು ಅಂದರೆ ನಾವು ಯಾವ ಜಾಗಕ್ಕೂ ಹೋಗೋಕ್ಕಾಗಲ್ಲ. ಬೆಂಗಳೂರು ಮೈಸೂರಲ್ಲಿ ಮಧ್ಯದಲ್ಲಿ ಒಂದು ಹೋಟೆಲ್ ನಿಲ್ಲಿಸಿದ್ರು ಕೂಡ ಜಾಗ ಸಿಕ್ಕಲ್ಲ ನಮಗೆ. ಅದೇ ತರಹ ಈ ಕ್ಷೇತ್ರಗಳಿಗೆ ತುಂಬ ಜನ ಟ್ರಾವೆಲ್ ಮಾಡೋದು, ಯಾವುದಾದ್ರೂ ಒಂದು ರೀಲ್ಸಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಹಾಕಿದ್ರೆ ನೆಕ್ಸ್ಟ್ ವೀಕ್ ಇದು ಸೆಟ್ಟು ಅಂದ್ಕೊಂಡು ಎಲ್ಲರೂ ಅಲ್ಲಿ ಹೋಗ್ಬಿಡ್ತಾರೆ. ಅಂದರೆ ಈ ಕ್ಷೇತ್ರಗಳಿಗೆ ಹೋಗುವಂಥ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಈ ನರಸಿಂಹ ಕ್ಷೇತ್ರಗಳು ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರಗಳಿದೆ, 1-2 ಕ್ಷೇತ್ರಗಳ ಬಗ್ಗೆ ನಮಗೆ ತಿಳಿಸಬಹುದಾ ಅಂತ, ಸೊ ದಟ್ ನಮ್ಮ ಎಲ್ಲ ಯಾರು ವೀಕ್ಷಕರಿದ್ದಾರೆ ಈ ನರಸಿಂಹ ಜಯಂತಿ ದಿವಸ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡು ಇಂತಹ ಒಂದು ಕ್ಷೇತ್ರ ನಾವು ನೋಡಿಲ್ಲದೆ ಇರೋದು, ಯಾಕೆಂದರೆ ನೋಡೋದು ಮನೆ ಹತ್ರ ಇರೋದು, ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಕ್ಷೇತ್ರ ಸಂದರ್ಶನ ಮಾಡಿ ಅಲ್ಲಿರೋ ವಿಶೇಷವಾದ ಒಂದು ಭಗವಂತನ ಸಾನ್ನಿಧ್ಯಕ್ಕೆ ನಮಸ್ಕಾರ ಮಾಡಿ ಬರೋದಕ್ಕೆ ಒಂದು ಟ್ರಾವೆಲ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅನ್ನೋ ಒಂದು ಇದರಲ್ಲಿ. ತುಂಬ ಸಂತೋಷ ನೀವು ಹೇಳಿದ್ದು. ಕಾರುಗಳು ತುಂಬ ಆಗಿ ಹಿಂದೆಲ್ಲ ಅನ್ನೋರು ಕಾರವಾರ ಭಾಳ ಆತಲ್ಲ ಅಂತ, ಈಗ ಕಾರಿನ ಭಾರವೇ ಜಾಸ್ತಿ ಆಗಿದೆ ನಮ್ಮ ರಸ್ತೆಗಳಲ್ಲಿ. ಮನೆಯಲ್ಲಿ ಜಾಗ ಇಲ್ಲ, ಹೊರಗಡೆ ಇಟ್ಟು. ಹೌದು. ನರಸಿಂಹದೇವರ ನಿಜ ದೇವರು ಸಂಪತ್ತು ಕೊಟ್ಟಾಗ ಅದನ್ನು ಸದ್ವಿನಿಯೋಗ ಮಾಡೋದು ಅಂದರೆ ಈ ರೀತಿ ನಾವು ಹೋಗಿ ಬರುವಂಥದ್ದು. ನರಸಿಂಹದೇವರ ಕ್ಷೇತ್ರಗಳು ತುಂಬ ಪ್ರಸಿದ್ಧವಾದದ್ದು ಕರ್ನಾಟಕದಲ್ಲಿ 10 ಇದೆ. ನಮಗೆ ಈ ಬೆಂಗಳೂರಿನ ಸುತ್ತಮುತ್ತಲೂ ಇರೋದಂದರೆ ಮದ್ದೂರಿನಲ್ಲಿ ನರಸಿಂಹದೇವರಿದ್ದಾರೆ, ತುಂಬ ಚೆನ್ನಾಗಿದೆ. ಅದಾದ ಮೇಲೆ ಈಗ ತುಂಬ ಪ್ರಸಿದ್ಧವಾದದ್ದು ಅಂದರೆ ನಮ್ಮ ದೇವರಾಯನ ದುರ್ಗ. ಅಲ್ಲಿ ಯೋಗ ನರಸಿಂಹ ಭೋಗ ನರಸಿಂಹ ಎರಡೂ ಉಂಟು. ಬ್ರಹ್ಮದೇವರು ತಪಸ್ಸು ಮಾಡಿದ ಮೇಲೆ ನರಸಿಂಹದೇವರು ಪ್ರತ್ಯಕ್ಷ ಕೊಟ್ಟು ಅಲ್ಲೇ ನೆಲೆಸಿದಂತಹ ಪವಿತ್ರ ಕ್ಷೇತ್ರ. ಲಕ್ಷ ಲಕ್ಷ ಜನ ಉತ್ಸವಕ್ಕೆ ಸೇರ್ತಾರೆ. ತುಂಬ ಚೆನ್ನಾಗಿದೆ ನರಸಿಂಹದೇವರ ಕ್ಷೇತ್ರ. ಬೆಟ್ಟದ ಮೇಲೆ ವಾಸ ಮಾಡಿಕೊಂಡು ಇದ್ದಾನೆ. ಅವನ ದರ್ಶನದಿಂದ ನಮ್ಮೆಲ್ಲ ಅನಿಷ್ಟಗಳು ನಿವೃತ್ತಿಯಾಗುತ್ತೆ. ಇನ್ನು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಂದರೆ ಇನ್ ದಿ ಸೆನ್ಸ್ ತುಮಕೂರಿನ ರೋಡಲ್ಲೇ ನಾವು ಮುಂದೆ ಹೋದರೆ CB ನರಸಿಂಹದೇವರು ಅಂತ ಲಿಂಗಾಕಾರದಲ್ಲಿ CB ಅಂತ ಶಿರಾ ಇದರ ಹತ್ರ ಊರಿನ ಹತ್ತಿರ ಬರುತ್ತೆ. ತುಂಬ ಜನ ಅಲ್ಲೂ ನಡ್ಕೊಳ್ತಾರೆ. ನರಸಿಂಹದೇವರಿಗೆ ಉತ್ಸವ ಜೋರಾಗಿ ಆಗುತ್ತೆ. ಅದಲ್ಲದೆ ಕೊಪ್ಪರ ನರಸಿಂಹ ಕಾರ್ಪರ ಕ್ಷೇತ್ರ ಅಂತ, ಕೊಪ್ಪರ ಅಂತ ಕೃಷ್ಣಾ ತೀರ, ಅಲ್ಲಿ ದೇವರ ಮೂರ್ತಿ ಅಲ್ಲ, ಮರದಲ್ಲಿ ಒಡಮೂಡಿದ್ದಾನೆ. ಆ ಮರವೇ ನರಸಿಂಹದೇವರ ಪ್ರತೀಕ. ನಮಗೆ ಅಲ್ಲಿ ನರಸಿಂಹದೇವರ ಚಿತ್ರಣ ಬರಲಿ ಅಂತ ಒಂದು ಕವಚವನ್ನು ಮಾಡಿಸಿ ಹಾಕಿದ್ದಾರೆ. ಕಾರ್ಪರ ಕ್ಷೇತ್ರ ಅದಲ್ಲದೆ ಇನ್ನು ಗಲಗಲಿ ಮತ್ತು ನಾರ್ಷ ಅಂತ ವಿಶೇಷವಾಗಿ ಮಂಗಳೂರಿನ ಹತ್ತಿರ ಬರುತ್ತೆ. ನಾರ್ಷ ಅಂತೂ ಊರ ಹೆಸರೇ ನರಸಿಂಹದೇವರಿದ್ದರಿಂದ 2-3 ಸಾವಿರ ವರ್ಷದ ಹಿಂದಿನ ನರಸಿಂಹದೇವರದು. ಮಧ್ವಾಚಾರ್ಯರು ಒಂದು ಮಗುವಿನ ಮೇಲೆ ಕುಳಿತು ನಿರ್ಯತ್ನಂ ವಟು ಮಧುರಖ್ಯ ಮಂದಹಾಸಿ ಸಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ, 5 ವರ್ಷದ ಮಗುವಿನ ಮೇಲೆ ಮಧ್ವಾಚಾರ್ಯರು ಕುಳಿತು ಪ್ರದಕ್ಷಿಣೆ ಹಾಕಿದ ಒಂದು ಉಲ್ಲೇಖ ಉಂಟು ಆಚಾರ್ಯರ ಜೀವನ ಚರಿತ್ರೆಯಲ್ಲಿ. ಅದು ನಾರ್ಷ ಅಂತ. ವಿಶೇಷ ಏನಂದರೆ ಅದನ್ನು ಬನ್ನಂಜೆ ಗೋವಿಂದಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ, ಅದು ನಾರ್ಷ ಅನ್ನೋ ಕ್ಷೇತ್ರ ಅಂತ. ಹೀಗೆ ಅನೇಕ ಕ್ಷೇತ್ರಗಳಿದೆ. ತೊರವಿ ಅಂತ ನಮ್ಮ ವಿಜಾಪುರದ ಹತ್ತಿರ ಇದೆ, ಮುತ್ತಗಿ ಅಂತ. ವಿಶೇಷವಾಗಿ ನಮಗೆ ಹತ್ತಿರ ಇರುವಂಥದ್ದು ಒಂದು ಮದ್ದೂರು, ಈ ಕಡೆ ನರಸಿಂಹಸ್ವಾಮಿ, ಈ ಕಡೆ ದೇವರಾಯನ ದುರ್ಗ. ಅದಂತೂ TVS ಅವರು ತೆಗೆದುಕೊಂಡ ಮೇಲೆ ಬಂದವರಿಗೆಲ್ಲ ಅನ್ನದಾನ ಊಟ ತಿಂಡಿ ಎಲ್ಲ ಮಾಡಿಸಿ ಆ ಕ್ಷೇತ್ರಕ್ಕೆ ಹೋಗಿ ಬಂದರೆ ಒಂದು ನೆಮ್ಮದಿ ಶಾಂತಿ ಎಲ್ಲ ಸಿಗತ್ತೆ. ಎಲ್ಲ ಭಗವದ್ಭಕ್ತರು ತಮಗೆ ಇದ್ದ ಸಂಪತ್ತನ್ನು ಅದಕ್ಕೆ ವಿನಿಯೋಗ ಮಾಡಿದರೆ ತುಂಬ ಪುಣ್ಯ ಉಂಟು. ಈ ದೇವರಾಯನ ದುರ್ಗದಲ್ಲಿ ಅದು ಕರಿಗಿರಿ ಅಂತ ಹೇಳ್ತಾರೆ, ಅಂದರೆ ಒಂದೊಂದು ಕಡೆಯಿಂದ ಒಂದೊಂದು ಥರ ಬೆಟ್ಟ ಕಾಣುತ್ತೆ ಅಂತ ಹೇಳ್ತಾರೆ. ಒಂದು ಕಡೆ ಆನೆ ಥರ ಕಾಣುತ್ತೆ. ಆಮೇಲೆ ದೊಡ್ಡ ದೊಡ್ಡ ನಮ್ಮ ಜ್ಞಾನಿಗಳೆಲ್ಲ ಅಲ್ಲಿ ಇದ್ದು ಬಹಳಷ್ಟು ಜನ ಈ ಪರ್ಯಾಯಕ್ಕೆ ಬರೋದಕ್ಕಿಂತ ಮುಂಚೆ ಏನು ಯಾತ್ರೆ ಮಾಡ್ತಾರೆ, ಪ್ರತಿಯೊಂದು ಸ್ವಾಮಿಗಳು ಅಲ್ಲಿ ಬಂದು ದರ್ಶನಗಳನ್ನು ಮಾಡ್ತಾರೆ. ಈ ನರಸಿಂಹ ಕ್ಷೇತ್ರಗಳು ವಿಶೇಷ ಅಂತ ಹೇಳ್ತಿರೋ ತಾವು. ಈಗ ಆಚಾರ್ಯ, ಕಲಿಯುಗದಲ್ಲಿ ಈ ಭಕ್ತರಿಗೆ ಈ ನರಸಿಂಹನ ಒಂದು ರೂಪದ ಚಿಂತನೆ ತುಂಬ ಮುಖ್ಯ. ಯಾಕೆಂದರೆ ನಾವು ಇವತ್ತು ವಯಲೆನ್ಸ್ ತುಂಬ ನೋಡ್ತೀವಿ ನಾವು, ನಮಗೆ ಘಾತಕ ಶಕ್ತಿಗಳೇ ಜಾಸ್ತಿ. ಈಗ ನೋಡಿ, ಜಿಯೋಪೊಲಿಟಿಕಲ್ ರಿಸ್ಕ್ ಅಂತ ನಾವು ಹೇಳ್ತೀವಿ ನಮ್ಮ ಎಕನಾಮಿಕ್ಸಲ್ಲೆಲ್ಲ. ಈಗ ಯಾವಾಗ ಎಲ್ಲಿಂದ ಮಿಸೈಲ್ ಬಂದು ಎಲ್ಲಿ ಬೀಳುತ್ತೆ ಅಂತ ನಮಗೆ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಇನ್ನೂ ಶುರು ಆಗಿಲ್ಲ. ಆದರೆ ಬೇರೆ ಬೇರೆ ಕಡೆ ಬಹಳಷ್ಟು ಆ ಒಂದು
ಎನ್ವಿರಾನ್ಮೆಂಟ್ ಹಾಳಾಗ್ತಾ ಇದೆ. ಈಗ ನೆಕ್ಸ್ಟ್ ಇನ್ನು ಮುಂದಿನ 5-6 ವರ್ಷಗಳಂತೂ ಇನ್ನೂ ಕಷ್ಟದ ಒಂದು ವರ್ಷಗಳೇ ಇದೆ. ಈ ಒಂದು ದೇಶಗಳ ನಡುವೆ ನೀವು ಹೇಳಿದ್ರಿ ನಾವೇ ಸುಪ್ರೀಂ ಆಗಬೇಕು ಅನ್ನೋದು, ಆ ಹಿರಣ್ಯಕಶಿಪುಗಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವಾಗ. ಇಂಥ ಸಮಯದಲ್ಲಿ ನಮ್ಮ ರಕ್ಷಣೆ ತುಂಬ ಮುಖ್ಯ. ಈ ರಕ್ಷಣೆಗೆ ನರಸಿಂಹನ ಒಂದು ರೂಪ ಹೇಗೆ ಸಹಾಯ ಮಾಡುತ್ತೆ ಅಂತ ಏನಾದರೂ ಉಲ್ಲೇಖ ಇದೆಯಾ? ನೋಡಿ, ಅಜ್ಞಾನ ಇದು ಎರಡನ್ನು ಸೇರಿಸಿ ಹೇಳೋದು. ಹಿರಣ್ಯಕಶ್ಯಪು ಬಹಳ ಆಗಿದ್ದಾರೆ ಅಂದರೆ ಈಗ ನರಸಿಂಹ ಒಬ್ಬನೇ, ಪ್ರಹ್ಲಾದರು ಬಹಳ ಜಾಸ್ತಿ ಆಗಬೇಕಾಗಿದೆ. ನಾವೆಲ್ಲರೂ ಪ್ರಹ್ಲಾದರಾದರೆ ಆಹ್ಲಾದವನ್ನು ಪಡಿಬಹುದು. ನಮಗೇನಾಗಿದೆ, ನಮ್ಮ ಪಕ್ಕದ ಮನೆಯವನು ಪ್ರಹ್ಲಾದ ಆಗಲಿ, ನನ್ನ ಪಾಡಿಗೆ ನಾನು ಇರ್ತೇನೆ ಅಂತ ನೀನೂ ಸ್ತೋತ್ರ ಮಾಡು ದೇವರು. ಯಾಕೆಂದರೆ ನಾವೆಲ್ಲ ಅನ್ನೋರು ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಎಲ್ಲರೂ ಚೆನ್ನಾಗಿರಬೇಕು. ಪ್ರಪಂಚದಲ್ಲಿ ನಾವು ಯಾವುದೋ ಒಂದು ನೌಕೆಯಲ್ಲಿ ಹೋಗ್ತಾ ಇದ್ದೇವೆ ಅಥವಾ ಬಸ್ಸಿನಲ್ಲಿ ಹೋಗ್ತಾ ಇದ್ದೇವೆ, ನನ್ನ ಸೀಟು ಮಾತ್ರ ಚೆನ್ನಾಗಿರಲಿ, ಪಕ್ಕದವ್ರ ಸೀಟು ನೀರಲ್ಲಿ ಬೀಳಲಿ ಅಂದರೆ ಬಸ್ಸೇ ಬೀಳಬೇಕಾಗತ್ತೆ. ಹಾಗಾಗಿ ನಾವು ಪ್ರಪಂಚದ ಈ ಪ್ರಯಾಣದಲ್ಲಿ ಬಂದಾಗ ಪ್ರಪಂಚ ಚೆನ್ನಾಗಿದ್ದರೆ, ನಮ್ಮ ಅಕ್ಕಪಕ್ಕ ದೇಶ ಆಗಲಿ ಯಾರಾದರೂ ಚೆನ್ನಾಗಿದ್ದರೆ ನಾವು ಸುಖವಾಗಿರ್ತೀವಿ. ಈ ದಿಶೆಯಲ್ಲಿ ಕೈ ಮೀರಿದಾಗ ಭಗವಂತನನ್ನು ವಿಶೇಷವಾಗಿ, ಅದರಲ್ಲೂ ನರಸಿಂಹದೇವರ ಆರಾಧನೆ ನೀವು ಹೇಳಿದಂತೆ ತುಂಬ ತುಂಬ ಅವಶ್ಯಕತೆ ಇದೆ. ಅವನ ಆರಾಧನೆಯನ್ನು ಮಾಡಿದರೆ, ಅವನನ್ನು ಸ್ತೋತ್ರ ಮಾಡಿದರೆ, ನರಸಿಂಹ ಕವಚವೋ ನರಸಿಂಹ ಸುಳಾದಿ ದಾಸರ ಸಾವಿರಾರು ಪದಪದ್ಯಗಳಿದ್ದಾವೆ. ಸ್ತೋತ್ರ ಮಾಡಿದಾಗ ಅವನು ಎಲ್ಲರಿಗೂ ಬುದ್ಧಿ ಪ್ರೇರಣೆಯನ್ನು ಮಾಡಿ, ನರಸಿಂಹದೇವರು ಬುದ್ಧಿ ಪ್ರೇರಣೆಯನ್ನು ಮಾಡಿ, ಈಗ ನಾವು ಎನ್ವೈರ್ನಮೆಂಟನ್ನೆಲ್ಲ ತಿದ್ದಕ್ಕೆ ಮಾಡಲಿಕ್ಕಾಗಲ್ಲ, ಯುದ್ಧ ಮಾಡುವವರಿಗೆ ಮಾಡದೇ ಇರುವ ಬುದ್ಧಿಯನ್ನು ಭಗವಂತ ಕೊಡಲಿ ಅಂತ ಭಗವಂತ ಕೊಡಬೇಕಾದರೆ ನಾವೊಂದಿಷ್ಟು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಮಗು ಅತ್ತರೆ ತಾಯಿ ಹಾಲು ಕೊಡ್ತಾಳೆ, ಅದು ಸುಮ್ಮನೆ ಇದ್ದರೆ ಹೊಟ್ಟೆ ತುಂಬಿರಬಹುದು ಅಂತ. ನಮಗೆ ಅಮ್ಮನನ್ನು ಕೇಳಬೇಕು ಯಾಕೆ ಅಂತ ಈಗೋಯಿಸಮ್ ಇದೆ. ನಮ್ಮ ತಂದೆ ತಾಯಿಯಾದ ಯೋನಪ್ಪಿತ ಜನಿತ ನರಸಿಂಹನನ್ನು ಕೇಳೋಣ. ನರಸಿಂಹ ನನ್ನ ಜನ್ರೇಷನ್ನಿಗೆ ಮಾತ್ರ ಅಲ್ಲ, ನನ್ನ ಮುಂದಿನ ಪೀಳಿಗೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಸುಖವಾಗಿರಬೇಕಲ್ಲ. ನಿನ್ನ ಆರಾಧನೆ ಮಾಡಲಿಕ್ಕೆ ನೀನೇ ಒಳ್ಳೆಯ ವಾತಾವರಣವನ್ನು ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡು. ದೇವರಿಗೆ ದೈವಶಕ್ತಿಗೆ ಆಗದೇ ಇದ್ದದ್ದು ಯಾವುದೂ ಇಲ್ಲ. ಹಿ ವಿಲ್ ಡೂ ಇಟ್. ಅವನನ್ನು ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತ ಆಗತ್ತೆ. ಆದರೆ ಪ್ರಹ್ಲಾದರಾಜರು ಜಾಸ್ತಿ ಆಗಬೇಕಾಗಿದೆ. ತುಂಬ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಕೊನೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಎಲ್ಲ ಪಾಡ್ಕಾಸ್ಟಲ್ಲಿ ಒಂದು ಸಂದೇಶ, ಇಂದಿನ ಒಂದು ಅಂದರೆ ನಮ್ಮ ಪರ್ಸನಲ್ ಆಗಿ ನಾವು ಏನೋ ಒಂದು ಸಾಧನೆ ಮಾಡ್ಕೋಬೇಕು. ಎಲ್ಲರೂ ಕಷ್ಟದಲ್ಲಿದ್ದಾರೆ, ದುಡ್ಡಿರಬಹುದು, ಎಲ್ಲಿ ಮನಸ್ತಾಪಗಳು, ಆ ರಿಲೇಷನ್ಶಿಪ್ ಇಶ್ಯೂಸು, ಇದರಲ್ಲೆಲ್ಲ ಪ್ರತಿಯೊಬ್ಬರು ಒಂದರಲ್ಲಿ ಒದ್ದಾಡ್ತಾನೆ ಇದ್ದಾರೆ ಇವತ್ತು. ಆ ಒಬ್ರಿಗೊಬ್ರಿಗೆ ಹೊಂದ್ಕೊಳ್ಳೋದಕ್ಕೆ ಆಗದೆ ಇರುವಂತಹದ್ದು, ಒಬ್ಬರ ಎಕ್ಸ್ಪೆಕ್ಟೇಷನ್ಸ್ ಇನ್ನೊಬ್ಬರು ಮ್ಯಾಚ್ ಮಾಡೋಕ್ಕಾಗದೆ, ಈ ಎಲ್ಲ ಥರದ ಸಮಸ್ಯೆನಲ್ಲಿ ನಾವು ಇವತ್ತು ತೊಳಲಾಡ್ತಾ ಇದ್ದಾರೆ ಜನ. ಅಂಥ ಒಂದು ಜನಗಳಿಗೆ ತಮ್ಮ ಸಂದೇಶ ಏನು? ಈ ನರಸಿಂಹ ಜಯಂತಿ ದಿವಸ ಅವರು ಏನನ್ನು ನರಸಿಂಹನಲ್ಲಿ ಕೇಳಬೇಕು, ಏನನ್ನು ಮಾಡಿದ್ರೆ ಅವರ ಸಮಸ್ಯೆಗಳು ಕಡಿಮೆ ಆಗಬಹುದು, ಆ ಒಂದು ಮನಸ್ಥಿತಿ ನಮಗೆ ಹೇಗಿರಬೇಕು, ಯಾವುದನ್ನು ನಾವು ಈ ನರಸಿಂಹನನ್ನು ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದು ಒಂದು ಸಣ್ಣ ಸಂದೇಶ ಇಡಬೇಕು. ತುಂಬ ತುಂಬ ಒಳ್ಳೆಯ ಪ್ರಶ್ನೆ, ಎಲ್ಲರ ನೆಮ್ಮದಿಗಾಗಿ ಕೇಳಿದ ಪ್ರಶ್ನೆ. ಒಂದು ಒಳ್ಳೆಯ ಸಂದೇಶವನ್ನು ನಾನು ಹೊಸದಾಗಿ ಹೇಳೋದು ಬೇಡ. ನರಸಿಂಹದೇವರ ಮುಂದೆ ಪ್ರಹ್ಲಾದರಾಜರೇ ಕೇಳಿಕೊಂಡದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು. ಯದಿರಾಶೀಷ ಮೇಕಾಮಾನ್ ವರಾನ್ಮೇ ವರದರ್ಷಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ ಅಂತ ಒಂದು ಪದ್ಯ ಇದೆ ಭಾಗವತದಲ್ಲಿ. 42 ಪದ್ಯಗಳು ನರಸಿಂಹದೇವರ ಸ್ತೋತ್ರವನ್ನು ಪ್ರಹ್ಲಾದರಾಜರು ಮಾಡಿದಾಗ, ಏನಾದರೂ ವರ ಕೇಳು ಅಂತ ವರ ಕೊಡುವ ತವಕ ದೇವರಿಗೆ ಪ್ರಹ್ಲಾದರಾಜರು ಕೇಳಿದ್ರು, ನನ್ನನ್ನು ಪ್ರಲೋಭನೆಗೆ ಒಳಗೆ ಮಾಡಬೇಡ, ನಾನು ವ್ಯಾಪಾರಿ ಅಲ್ಲ, ಸ್ತೋತ್ರದ ರೈಟ್ಸು ನಿನಗೆ ಕೊಟ್ಟು ನಿನ್ನಿಂದ ವರ ಪಡೆದುಕೊಂಡ್ರೆ ಅಂದರೆ ವ್ಯಾಪಾರಿಯಾಗಿ ಬಿಡ್ತೇನೆ. ಸ್ತೋತ್ರ ಮಾಡಿದ್ಯಾಕೆ? ಮಾಡೋದು ನನ್ನ ಕರ್ತವ್ಯ ಕರ್ಮ, ನಾನು ದಾಸ, ನೀನು ಈಶ. ಹಾಗಾದರೆ ಏನೂ ಕೇಳಲ್ವಾ? ಒಂದು ಕೇಳ್ತೇನೆ, ವರವನ್ನು ಕೊಡುವ ನೀನು ಸಿಕ್ಕಾಗ ಕೇಳ್ತೇನೆ. ಏನದು? ನನ್ನ ಹೃದಯದಲ್ಲಿ ಬಯಕೆಯ ಗಿಡ ಬೆಳಿಬಾರ್ದು, ನೀನು ಕೊಟ್ಟಿದ್ದರಲ್ಲಿ ಸಾಕು ಅನ್ನುವ ತೃಪ್ತಿ ನನಗೆ ಇದ್ದರೆ. ನೋಡಿ, ಇದೆಲ್ಲದಕ್ಕೂ ಇವತ್ತಿನ ಈ ಎಲ್ಲ ಗಲಾಟೆಗಳಿಗೂ ಮೂಲ ಕಾರಣ ಮನುಷ್ಯನ ಆಸೆ. ನನಗೆ ದೇವರು ಏನು ಕೊಟ್ಟಿಯಾನೋ ಅದರಲ್ಲಿ ನಾವು ತೃಪ್ತರಾಗಿ ಇರ್ತೇವೆ ಅಂದರೆ ಖಂಡಿತ ನಗತಾ ನಗತಾ ಎಲ್ಲರ ಜೊತೆ ಇರಬಹುದು. ಅವನದ್ದು ನನಗೆ ಬೇಕು, ಇವನದ್ದು ನನಗೆ ಬೇಕು, ಹಾಳಾಗಿ ಹೋಗಲಿ, ನಮಗೆ ಸಿಕ್ಕಿದ ಮೇಲೆ ಸುಮ್ಮನಿರ್ತೀವ? ಅವನಿರಬಾರ್ದು.
ಈ ಸ್ವಭಾವ ಎಲ್ಲರನ್ನ ಹಾಳು ಮಾಡಿದೆ. ಹಾಗಾಗಿ ಕಂಟೆಂಟ್ನೆಸ್ ಇದೆಯಲ್ಲ, ತೃಪ್ತಿ, ಅದು ಮನುಷ್ಯನನ್ನು ಸುಖವಾಗಿ ಇಡುವ ಮೊದಲನೇ ಸೂತ್ರ. ಹಣ ಅಂದ್ಕೊಂಡಿದ್ದೀವಿ, ಹಣ ಅಲ್ಲ, ತೃಪ್ತಿ. ಅವನು ಗಂಜಿ ತಿಂತಾನೋ ಗೊಡಸಾರು ಕುಡಿತಾನೋ, ಅವನಿಗೆ ತೃಪ್ತಿ ಇದ್ದರೆ ಮೃಷ್ಟಾನ್ನ ತಿಂದವನಕ್ಕಿಂತ ಸುಖವಾಗಿರ್ತಾನೆ. ಮೃಷ್ಟಾನ್ನ ತಿಂದವನಿಗೆ ಇನ್ನೊಂದು ಕೊರತೆ, ನಾಳೆ ಇದಕ್ಕಿನ್ನ ದೊಡ್ಡದು ತಿನ್ನುವ ಅಂತ. ಈ ಗಂಜಿ ಗೊಡಸಾರು ತಿಂದವನಿಗೆ ನಾಳೆ ಗಂಜಿಗೆ ದೇವರು ವ್ಯವಸ್ಥೆ ಮಾಡಿದ್ರೆ ಸಾಕಪ್ಪ. ಹಾಗಾಗಿ ಎಲ್ಲರಿಗೂ ಒಂದು ಸಂದೇಶ, ನಮಗೆ ಗಂಜಿ ಗೊಡಸಾರಿನ ಸ್ಥಿತಿ ಏನಿಲ್ಲ, ದೇವರು ಕೊಟ್ಟಿದ್ದರಲ್ಲಿ ತೃಪ್ತರಾಗಿದ್ದು ಒಂದಿಷ್ಟು ಮನುಷ್ಯ ಜನ್ಮ ಬಂದಾಗ ದೇವರ ಸ್ಮರಣೆಯನ್ನು ಮಾಡುವ. ಪ್ರಾಯ ನಮ್ಮ KSRTC ಬಸ್ಸಲ್ಲಿ ಓಡಾಡಿದವರೆಲ್ಲ ಈ ಸ್ಲೋಗನ್ನನ್ನು ನೋಡಿರ್ತೀರಿ, ಮಂಕುತಿಮ್ಮನ ಕಗ್ಗದ್ದು. ಇರುವ ಭಾಗ್ಯವ ನೆನೆದು ಬಾರದ ಭಾಗ್ಯವನ್ನು ಬಿಡುಕಂಡ್ಯ ಅಂತ ಅವರು ಈ ಮಾತನ್ನೇ ಅಂದ್ಯ. ನಿನಗಿರೋದನ್ನು ಮೊದಲು ಸಂತೋಷ ಪಡೋ, ಕೈಕಾಲಿದೆ, ಕಣ್ಣಿದೆ, ಬುದ್ಧಿ ಇದೆ, ಓಡಾಟ ನನ್ನ ಪಾಡಿಗೆ ನಾನಿದ್ದೇನೆ. ಆಮೇಲೆ ಇಲ್ಲ ಅನ್ನೋದನ್ನು ಕೊರತೆಯಾಗಿ ಬೇಕಾದ್ರೆ ನೋಡುವ. ಇದ್ದದ್ದರ ಬಗ್ಗೆ ಸಂತೋಷ ಪಡದೆ ಇಲ್ಲದೇ ಇದ್ದದ್ದರ ಬಗ್ಗೆ ವ್ಯಥೆಯನ್ನು ಯಾಕೆ ಪಡ್ತಿ ಅಂತ. ಇದೇ ನಮ್ಮ ನರಸಿಂಹನ ಪ್ರಹ್ಲಾದರಾಜರ ಸಂದೇಶ ಎಲ್ಲರಿಗೂ.